ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಅರವಿಂದ್ ಕೇಜ್ರಿವಾಲ್ ಥರ ಬಂಡತನವನ್ನು ಪ್ರದರ್ಶನ ಮಾಡಬೇಡಿ. ಕರ್ನಾಟಕ ಇವತ್ತು ಸಭ್ಯ ರಾಜಕಾರಣಕ್ಕೆ ಹೆಸರಾಗಿದೆ ಅನ್ನೋದನ್ನು ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಡಿ ರಾಜೀನಾಮೆ ನೀಡುವ ಮುಖಾಂತರ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಬಾಂಗ್ಲಾ ಪ್ರಧಾನಿಗೆ ಬಂದ ಗತಿ ರಾಜ್ಯಪಾಲರಿಗೆ ಬರುತ್ತೆ ಅಂತ ಅಂದರೆ ಸಾವಿರ ಸಂಖ್ಯೆ ಕ್ರಿಶ್ಚಿಯನ್ರ ಸಂಖ್ಯೆ ಜಾಸ್ತಿ ಆದರೆ ಹಿಂದೂಗಳಿಗೆ ಆ ಗತಿ ಬರುತ್ತೆ ಅನ್ನೋದು ಐವನ್ ಡಿಸೋಜ್ ಅವರ ಮಾತಿನ ತಾತ್ಪರ್ಯ. ಇಂಥವ್ರನ್ನ ಕಾಂಗ್ರೆಸ್ಸು ಈ ಹಿಂದೂ ವಿರೋಧಿಗಳನ್ನು, ಈ ಮತಾಂತರದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥವ್ರನ್ನು, ಇವತ್ತು ಕೂಡ ಭಾರತ ಸ್ವತಂತ್ರವಾದ ನಂತರನೂ ಕೂಡ ತಮ್ಮ ನಿಷ್ಠೆಯನ್ನು ಪಾಕಿಸ್ತಾನಕ್ಕೆ ಇಟ್ಕೊಂಡಿರೋರನ್ನ ಕಾಂಗ್ರೆಸ್ ಸಾಕಿ ಸಲ್ಲಿಸ್ತಾ ಇದೆ ಅನ್ನೋದಕ್ಕೆ ಈ ಒಂದು ಹೇಳಿಕೆನೇ ದೊಡ್ಡ ಉದಾಹರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಹಿಂದೂಗಳೇ ಎಚ್ಚೆತ್ಕೊಳ್ಬೇಕು. ಕಾಂಗ್ರೆಸ್ ಸಾಕಿರುವಂಥದ್ದು ಈ ರೀತಿ ಹಿಂದೂ ವಿರೋಧಿಗಳನ್ನ ಅನ್ನೋದನ್ನು ಈಗಲಾದರೂ ದಯವಿಟ್ಟು ಅರ್ಥವನ್ನು ಮಾಡ್ಕೊಳ್ಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಅರವಿಂದ್ ಕೇಜ್ರಿವಾಲ್ ಥರ ಬಂಡತನವನ್ನು ಪ್ರದರ್ಶನ ಮಾಡಬೇಡಿ. ಕರ್ನಾಟಕ ಇವತ್ತು ಸಭ್ಯ ರಾಜಕಾರಣಕ್ಕೆ ಹೆಸರಾಗಿದೆ ಅನ್ನೋದನ್ನು ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಡಿ ರಾಜೀನಾಮೆ ನೀಡುವ ಮುಖಾಂತರ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಬಾಂಗ್ಲಾ ಪ್ರಧಾನಿಗೆ ಬಂದ ಗತಿ ರಾಜ್ಯಪಾಲರಿಗೆ ಬರುತ್ತೆ ಅಂತ ಅಂದರೆ ಸಾವಿರ ಸಂಖ್ಯೆ ಕ್ರಿಶ್ಚಿಯನ್ರ ಸಂಖ್ಯೆ ಜಾಸ್ತಿ ಆದರೆ ಹಿಂದೂಗಳಿಗೆ ಆ ಗತಿ ಬರುತ್ತೆ ಅನ್ನೋದು ಐವನ್ ಡಿಸೋಜ್ ಅವರ ಮಾತಿನ ತಾತ್ಪರ್ಯ. ಇಂಥವ್ರನ್ನ ಕಾಂಗ್ರೆಸ್ಸು ಈ ಹಿಂದೂ ವಿರೋಧಿಗಳನ್ನು, ಈ ಮತಾಂತರದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥವ್ರನ್ನು, ಇವತ್ತು ಕೂಡ ಭಾರತ ಸ್ವತಂತ್ರವಾದ ನಂತರನೂ ಕೂಡ ತಮ್ಮ ನಿಷ್ಠೆಯನ್ನು ಪಾಕಿಸ್ತಾನಕ್ಕೆ ಇಟ್ಕೊಂಡಿರೋರನ್ನ ಕಾಂಗ್ರೆಸ್ ಸಾಕಿ ಸಲ್ಲಿಸ್ತಾ ಇದೆ ಅನ್ನೋದಕ್ಕೆ ಈ ಒಂದು ಹೇಳಿಕೆನೇ ದೊಡ್ಡ ಉದಾಹರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಹಿಂದೂಗಳೇ ಎಚ್ಚೆತ್ಕೊಳ್ಬೇಕು. ಕಾಂಗ್ರೆಸ್ ಸಾಕಿರುವಂಥದ್ದು ಈ ರೀತಿ ಹಿಂದೂ ವಿರೋಧಿಗಳನ್ನ ಅನ್ನೋದನ್ನು ಈಗಲಾದರೂ ದಯವಿಟ್ಟು ಅರ್ಥವನ್ನು ಮಾಡ್ಕೊಳ್ಳಿ.